हाय गाइस, वेलकम टू कंसल्ट टेक पार्क और मेरा नाम है राइचल। ठीक है, आज मैं आपको बताने वाला हूँ कि लैपटॉप के मदरबोर्ड में कैपेसिटर्स का क्या रोल रहता है। ठीक है, लैपटॉप मदरबोर्ಡ್ ಅಲ್ಲಿ ನಿಮಗೆ ಕೆಪಾಸಿಟರ್ಸ್ಗಳು ಎಷ್ಟು ಟೈಪ್ ಬರ್ತದೆ, ಆಮೇಲೆ ಅದು ಏನು ವರ್ಕ್ ಮಾಡುತ್ತೆ ಅಂತ. ಇನ್ ಕೇಸ್ ಆಫ್ ಒಂದು ಸಿಂಗಲ್ ಕೆಪಾಸಿಟರ್ ನಿಮ್ಮ ಬೋರ್ಡ್ ಅಲ್ಲಿ ಶಾರ್ಟ್ ಇರೋ ಕಾರಣದಿಂದ ನಿಮ್ಮ ಲ್ಯಾಪ್ಟಾಪ್ ಕಂಡೀಷನ್ ಆಲ್ಮೋಸ್ಟ್ ಡೆಡ್ ಇರ್ತದೆ. ठीक है, ಸೊ ಆಮೇಲೆ 19 ವೋಲ್ಟ್ಸ್ ಏನಿರ್ತದೆ ಅದು ರಿವರ್ಸ್ ಆಗಿ 5 ವೋಲ್ಟ್ಸ್ ಅಲ್ಲಿ ಹೋಗೋ ಚಾನ್ಸಸ್ ತುಂಬಾ ಇರ್ತದೆ. ಸೊ ಮೋಸ್ಟ್ ಆಫ್ ಆಲ್ ಕೇಸಸ್ ಅಲ್ಲಿ ಡೆಡ್ ಲ್ಯಾಪ್ಟಾಪ್ ಆಯಿತು, ಆಮೇಲೆ ನೋ ಡಿಸ್ಪ್ಲೇ ಕಂಡೀಷನ್ ಆಯಿತು. ಮೋಸ್ಟ್ ಆಫ್ ಆಲ್ ಕೇಸಸ್ ಅಲ್ಲಿ ನಾವು ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಕೆಪಾಸಿಟರ್ಸ್ ಏನಾದರೂ ಶಾರ್ಟ್ ಇತ್ತು ಅಂತಂದ್ರೆ ಸೆಕ್ಷನ್ ಶಾರ್ಟ್ ಇರ್ತದೆ. ಇಸ್ ನಥಿಂಗ್ ಬಟ್ ಸೆಕ್ಷನ್ ಶಾರ್ಟ್ ಇತ್ತು ಅಂತಂದ್ರೆ ದ ಕಂಪ್ಲೀಟ್ ದ ಮದರ್ ಬೋರ್ಡ್ಸ್ ಗೆ ಶಾರ್ಟ್. ठीक है, ಸೊ ನಾನು ಇವತ್ತು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿದ್ದೀನಿ ನಿಮಗೆ. ದೇರ್ ಇಸ್ ಅ 3 ಟೈಪ್ಸ್ ಆಫ್ ಕೆಪಾಸಿಟರ್ಸ್ ಇನ್ ಮದರ್ ಬೋರ್ಡ್. ಬನ್ನಿ ಸರಿ. ठीक है, ನಿಮ್ಗೆ ಏನು ಬರ್ತದೆ ನಿಮ್ಮ ಮದರ್ ಬೋರ್ಡ್ಗಳಲ್ಲಿ ದೇರ್ ಇಸ್ ಅ 3 ಟೈಪ್ಸ್ ಆಫ್ ಕೆಪಾಸಿಟರ್ಸ್. ಸೊ ಫಸ್ಟ್ ಕೆಪಾಸಿಟರ್ ಇಸ್ ನಥಿಂಗ್ ಬಟ್ ದಿಸ್ ಕೈಂಡ್ ಆಫ್ ಕೆಪಾಸಿಟರ್ಸ್. ದಿಸ್ ಇಸ್ ನಥಿಂಗ್ ಬಟ್ ಪೊಲರೈಸ್ಡ್ ಕೆಪಾಸಿಟರ್ಸ್. ಯಾಕಂತಂದ್ರೆ ಇದು ಎರಡೂ ಕಡೆಯಿಂದ ನನ್ನ ಮದರ್ ಬೋರ್ಡ್ಗೆ ಕಮ್ಯುನಿಕೇಟ್ ಆಗಿರ್ತದೆ. ಇದು ಪ್ಲಸ್ ಮೈನಸ್ ಅಲ್ಲೇ ಯಾವತ್ತು ನಾವು ಇದನ್ನ ಹಾಕಬೇಕು. कभी भी ये कैपेसिटर्स को हम लोग क्या करेंगे, पॉजिटिव और नेगेटिव कनेक्टिविटी से ही डालना पड़ेगा, तब जाके हम लोग इसे बोलते हैं पोलराइज्ड कैपेसिटर्स. और इसे बोलते हैं हम इलेक्ट्रोलाइट कैपेसिटर्स आल्सो. दिस इज नथिंग बट अगेन सिलिंड्रिकल कैपेसिटर्स. दीज ऑल आर. ठीक है, 1 2 3 4 5 6 ये सब क्या है, इलेक्ट्रोलाइट कैपेसिटर्स, पोलराइज्ड कैपेसिटर्स, और इसे क्या हम बोलते हैं सिलेंड्रिकल कैपेसिटर्स भी हम इसे बोल सकते हैं. ठीक है, चेक करने का तरीका होता है कि मल्टीमीटर को कभी भी हम डायोड मोड पे रखते हैं और डायोड रेंज पे रखते हैं. ठीक है, कभी भी कैपेसिटर्स को डायोड मोड पे रखने के बाद ब्लैक प्रोब हम लोग क्या करेंगे, ग्राउंड पे डाल देंगे, और जो रेड प्रोब है या पॉजिटिव प्रोब है हम लोग यहाँ से चेक करने से जहां पे भी ये कैपेसिटर का कलर आपको दिखाई देगा, दैट कलर इज नथिंग बट ए ग्राउंड. ಈ ಕಲರ್ ಎಲ್ಲಿ ಇವತ್ತು ಎಲ್ಲ ಕೆಪಾಸಿಟರ್ಸ್ ಅಲ್ಲಿ ಕಲರ್ ಇದೆ. ಸಿ ಇಲ್ಲೊಂದು ಕಲರ್ ಇದೆ. ಸೊ ಅಗೇನ್ ಇಲ್ಲಿ ಕಲರ್ ಹಾಕಿದ್ದಾರೆ, ಇಲ್ಲಿ ಹಾಕಿದ್ದಾರೆ ಕಲರು, ಇಲ್ಲಿ ಹಾಕಿದ್ದಾರೆ ಕಲರು, ಅದೇ ಥರ ಇಲ್ಲಿ ಹಾಕಿದ್ದಾರೆ ಕಲರು. ಇದೆಲ್ಲ ಏನಿರ್ತದೆ ನಿಮಗೆ ನೆಗೆಟಿವ್ ಅಲ್ಲಿ ಅಂದರೆ ಗ್ರೌಂಡ್ಗೆ ಕನೆಕ್ಟಿವಿಟಿ ಇರ್ತದೆ. ಸೊ ಈಗ ಚೆಕ್ ಮಾಡಿ ನೋಡಿದಾಗ ನಿಮಗೆ ಬೀಪ್ ಬಂತು ಅಂತಂದಾಗ ಇಸ್ ನಥಿಂಗ್ ಬಟ್ ನೆಗೆಟಿವ್. ठीक है, ಸೊ ಇದನ್ನೇ ಈ ಪ್ರೋಬ್ನ ಎತ್ಬಿಟ್ಟು ನಾನು ಇಲ್ಲಿ ಕನೆಕ್ಟ್ ಮಾಡಿದಾಗ ನನಗೆ ಯಾವುದೇ ಥರದ್ದು ಬೀಪ್ ಬರಲ್ಲ. ಸೊ ದಿಸ್ ಇಸ್ ಅ ವರ್ಕಿಂಗ್ ಕೆಪಾಸಿಟರ್. ठीक है, there is no beep means it is a positive, then this is a negative. This is a cylindrical capacitor or polarized is nothing but a electrolyte. ಈ capacitors ನಾವು ಮೂರು ಹೆಸರಿನಿಂದ ಕರಿಬಹುದು. ಸೊ ಸೆಕೆಂಡ್ capacitors ನನ್ನ ಲ್ಯಾಪ್ಟಾಪ್ ಅಲ್ಲಿ ಬರೋದು ಯಾವುದು ಅಂತಂದ್ರೆ these all are the capacitors again. This is a non polarized capacitors. This is non polarized. Again this is non polarized. This is non polarized. These all are non-polarized. ठीक है, so these all are the non-polarized. इसका checking का वे क्या होता है, again the same way we are going to check. So one side it should give a beep. This is a voltage side, this is a ground side. This is a voltage side, again this is a ground side. If you check here also, one side should get a beep means it is a ground side, again this is a voltage side. This is a ಗ್ರೌಂಡ್ ಸೈಡ್, ದಿಸ್ ಇಸ್ ಎ ವೋಲ್ಟೇಜ್ ಸೈಡ್. ठीक है ಗೈಸ್, ಇದರಲ್ಲಿ ನಿಮಗೆ ಪ್ಲಸ್ ಮೈನಸ್ ಅಂತ ಯಾವುದು ಇರಲ್ಲ. ಅದಕ್ಕೆ ಇದಕ್ಕೆ ನಾವೇನು ಕರಿತೀವಿ, ನಾನ್ ಪೋಲರೈಸ್ಡ್ ಕೆಪಾಸಿಟರ್ಸ್ ಅಂತ ಹೇಳ್ತೀವಿ ಒಂದು. ಆಸ್ ವೆಲ್ ಎಸ್ ಇದಕ್ಕೆ ನಾವು ಸಿರಾಮಿಕ್ ಕೆಪಾಸಿಟರ್ಸ್ ಅಂತಾನು ಕರಿಬಹುದು. ठीक है, ಇಫ್ ಇನ್ ಕೇಸ್ ನಾನು ಯಾವುದೇ ಕೆಪಾಸಿಟಿಗೆ ಮದರ್ ಬೋರ್ಡಿಂದ ನಾನು ರಿಮೂವ್ ಮಾಡಿದಾಗ ಇಲ್ಲಿ ನಾನು ಹಾಕಬೇಕಾದ್ರೆ ಏನಿದೆ ಅಂತಂದ್ರೆ ನಾನು ಪ್ಲಸ್ ಮೈನಸ್ ನೋಡ್ಕೊಂಡೇ ಹಾಕ್ಬೇಕಂತೇನಿಲ್ಲ. ಈ ಕೆಪಾಸಿಟರ್ ನಾನು ಯಾವುದೇ ಕಡೆಯಿಂದ ನಾನು ಹಾಕಿದಾಗ ಇದು ಪ್ಲಸ್ ಇದ್ರೆ ಪ್ಲಸ್ ಆಗಿ ಕನ್ವರ್ಟ್ ಆಗುತ್ತೆ, ಮೈನಸ್ ಇದ್ರೆ ಮೈನಸ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ನನ್ನ ಸಿಲಿಂಡ್ರಿಕಲ್ ಕೆಪಾಸಿಟರ್ಸ್ ಆರ್ ಪೊಲರೈಸ್ಡ್ ಕೆಪಾಸಿಟರ್ಸ್ ಯಾವತ್ತು ನಾನು ಪಾಸಿಟಿವ್ ನೆಗೆಟಿವ್ನ ಚೆಕ್ ಮಾಡಿ ಮದರ್ ಬೋರ್ಡಲ್ಲಿ ನಾನು ಫಿಕ್ಸ್ ಮಾಡಬೇಕು. ठीक है, this is a one kind of capacitors and second is a non-polarized capacitors. This is the small things where you are getting. Most of all highest quantity ಅಲ್ಲಿ ನಿಮಗೆ ಕಾಣೋ ಕೆಪಾಸಿಟರ್ಸ್ ಯಾವುದು ಅಂತಂದ್ರೆ ಜಸ್ಟ್ ಆಲ್ಮೋಸ್ಟ್ ಸಿರಾಮಿಕ್ ಕೆಪಾಸಿಟರ್ಸ್. ಎಲ್ಲಿ ನೋಡಿದ್ರು ಇರುತ್ತೆ, ಆಲ್ಮೋಸ್ಟ್ ಇಲ್ಲಿದೆ. Even if you go for a processor backside also you will get a processors capacitors almost. ठीक है, this is a capacitor, this is a capacitor. ಆಲ್ಮೋಸ್ಟ್ ಸೈಡ್ ನಿಮಗೆ ಕೆಪಾಸಿಟರ್ಸ್ ಕಾಣುತ್ತೆ. ठीक है, ಸೊ ಥರ್ಡ್ ಒನ್ ಕೆಪಾಸಿಟರ್ ನನ್ನ ಬೋರ್ಡಲ್ಲಿ ಇರೋದು ಯಾವುದು ಅಂತಂದರೆ ಇಂಟೇಲಿಯಂ ಕೆಪಾಸಿಟರ್ಸ್ ಅಂತ ಇದಕ್ಕೆ ಕರಿತೀವಿ. ठीक है, ಇದಕ್ಕೇನು ಟೆಕ್ನಿಕಲ್ ನೇಮ್ ಏನಂತಂದರೆ ನಾವು ಇದಕ್ಕೆ ಪಾಲಿಮಾರ್ ಕೆಪಾಸಿಟರ್ಸ್ ಅಂತಲೂ ಕರಿಬೋದು ಇದನ್ನು. ಅಗೇನ್ ಇದರಲ್ಲಿ ಏನಿದೆ ಅಂತಂದರೆ ಮೈನಸ್ ಆಸ್ ವೆಲ್ ಆಸ್ ಎ ಪ್ಲಸ್ ಇರುತ್ತೆ. ಬಟ್ ಇಲ್ಲಿ ಪ್ರೊಸೆಸರ್ ನಿಯರ್ ಬೈ ಇರೋ ಕಾರಣಕ್ಕೆ ಇದು ಬೋತ್ ಸೈಡ್ ಬೀಪ್ ಬರ್ತಾ ಇದೆ. ಇಂಡಿಪೆಂಡೆಂಟಿಗೆ ನೀವು ಯಾವುದಾದ್ರೂ ಆ ಕೆಪಾಸಿಟರ್ನ ಚೆಕ್ ಮಾಡಿ ನೋಡಿದಾಗ ಯು ವಿಲ್ ಗೆಟ್ ಅ ಮೈನಸ್ ಆ್ಯಂಡ್ ಪ್ಲಸ್.
ದ ಮೈನಸ್ ಸೈಡ್ ಪ್ಲಸ್, ದಿಸ್ ಇಸ್ ಅ ಮೈನಸ್ ಸೈಡ್, ದಿಸ್ ಇಸ್ ಅ ಪ್ಲಸ್. ಪ್ಲಸ್ ಯಾಕೆ ಬಿಗ್ ಬರ್ತಾ ಇದೆ, ಬಟ್ ನೀವು ಇಲ್ಲಿ ಮಲ್ಟಿಮೀಟರ್ಲಿ ಅಬ್ಸರ್ವ್ ಮಾಡಿ ನೋಡಬೇಕು. ಇಟ್ ಇಸ್ 17.1 ಬಟ್ ಇಟ್ ಇಸ್ ನಾಟ್ ಎ ಶಾರ್ಟ್. ठीक है, ಬಟ್ ಇಟ್ ಇಸ್ ನಾಟ್ ಎ ಶಾರ್ಟ್. ಇದರಲ್ಲೂ ಪ್ಲಸ್ ಮೈನಸ್ ಅಂತ ಇರುತ್ತೆ. ಇದನ್ನು ನಾವು ಅಬ್ಸರ್ವ್ ಮಾಡೇ ನೋಡಬೇಕು. ನೋಡಿ ಇಲ್ಲಿ ಎಲ್ಲಿದೆ ಅಂತಂದರೆ, ಎಲ್ಲಿ ನನಗೆ ಮಾರ್ಕ್ ಇರಲ್ಲ, ವೇರ್ ವಿ ಆರ್ ನಾಟ್ ಗೆಟಿಂಗ್ ಎ ಮಾರ್ಕ್, ದಟ್ ಈಸ್ ನಥಿಂಗ್ ಬಟ್ ಎ ಗ್ರೌಂಡ್. ಆ್ಯಂಡ್ ದಿಸ್ ಇಸ್ ಎಲ್ಲಿ ಮಾರ್ಕ್ ಇದೆ ಇದರಲ್ಲಿ, ದಿಸ್ ಇಸ್ ನಥಿಂಗ್ ಬಟ್ ಎ ಪ್ಲಸ್. ठीक है ಫ್ರೆಂಡ್ಸ್, ನೋಡಿ ಈಗ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಈ ಬೋರ್ಡು ಆಲ್ಮೋಸ್ಟ್ ಈಗ ನನ್ನ ಡಿ ಸಿ ಪವರ್ ಸಪ್ಲೈ 19.5 ಸೆಟ್ ಮಾಡಿದ್ದೀನಿ. ठीक है, 3.3 ಆಂಪ್ಸ್ ಇದೆ. ನಾನೀಗ ಔಟ್ಪುಟ್ ಕೊಟ್ಟ ಮೇಲೆ ನಾನು ಇದಕ್ಕೆ ಈಗ ಕನೆಕ್ಟ್ ಮಾಡಿದ್ರೆ, ಇಫ್ ಐ ಕನೆಕ್ಟ್ ದ ಕನೆಕ್ಟರ್, ಇಟ್ ಈಸ್ ವರ್ಕಿಂಗ್ ನೌ. ठीक है, ದಿಸ್ ಇಸ್ ವರ್ಕಿಂಗ್ ನೌ. ಆಸ್ ವೆಲ್ ಇಸ್ ಇಫ್ ಐ ಸ್ವಿಚ್ ಆನ್ ದ ಬೋರ್ಡ್, ನೀವು ಆಂಪಿಯರ್ ಚೆಕ್ ಮಾಡಬಹುದು. ಇಫ್ ಯು ಸ್ವಿಚ್ ಆನ್ ದ ಬೋರ್ಡ್, ampere will increase, right? If I switch on the board again, ampere is increasing, right? So it is a working board right now because your power good is also good. ठीक है guys, ಈಗ ಇದನ್ನ ನಾನು ನಿಮಗೆ ತೋರಿಸ್ತೀನಿ. ಒಂದು ಕೆಪಾಸಿಟರ್ ನಿಮ್ಮ ಬೋರ್ಡ್ ಅಲ್ಲಿ ಇಶ್ಯೂ ಇರೋ ಕಾರಣದಿಂದ, ಒಂದು ಬೋರ್ಡ್ ನಿಮ್ಮ ಮದರ್ ಬೋರ್ಡ್ ಅಲ್ಲಿ ಇಶ್ಯೂ ಇರೋ ಕಾರಣದಿಂದ ನಿಮ್ಮ ಬೋರ್ಡ್ ಕಂಪ್ಲೀಟ್ಲಿ ಡೆಡ್ ಆಗೋ ಚಾನ್ಸಸ್ ತುಂಬಾ ಇದೆ. ಐ ವಿಲ್ ಶೋ ಯು ಡೈರೆಕ್ಟ್ಲಿ ಹೇಗೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ನಾನು ಒಂದು ಶಾರ್ಟ್ ಆಗಿರೋದು ಸಿರಾಮಿಕ್ ಕೆಪಾಸಿಟರ್ನ ರಿಮೂವ್ ಮಾಡಿದ್ದೀನಿ ಆಲ್ರೆಡಿ. ಸಿ ದಿಸ್ ಇಸ್ ನಥಿಂಗ್ ಬಟ್ ಎ ಶಾರ್ಟ್ ಕೆಪಾಸಿಟರ್. ನಾನು ಇಲ್ಲಿ ಇಟ್ಟಿದ್ದನ್ನು ಚೆಕ್ ಮಾಡ್ತೀನಿ. ಫ್ರಮ್ ಬೋತ್ ಸೈಡ್ ವೆನ್ ಯು ಕನೆಕ್ಟ್ ದಿಸ್, ಯು ಆರ್ ಗೆಟಿಂಗ್ 3.3 ಮೀನ್ಸ್ ಸಿ 3.3 ಅಂದರೆ ಇದು ಆಲ್ಮೋಸ್ಟ್ ನಿಮಗೆ 5 ಆಂಪ್ಸ್ 5 ವೋಲ್ಟ್ಸ್ ಒಳಗಡೆ ಬರ್ತಾ ಇದೆ. ಈಸ್ ನಥಿಂಗ್ ಬಟ್ ಶಾರ್ಟ್. ಇಟ್ಸ್ ರೆಸಿಸ್ಟೆನ್ಸ್ ವ್ಯಾಲ್ಯೂ 3.3. ठीक है, ಈ ಶಾರ್ಟ್ ಆಗಿರೋ ಕೆಪಾಸಿಟರ್ ಇಫ್ ಇನ್ ಕೇಸ್ ನಾನು ಬೋರ್ಡಲ್ಲಿ ಇನ್ಸರ್ಟ್ ಮಾಡಿದ್ರೆ ದ ಬೋರ್ಡ್ ಕಂಡೀಷನ್ ಏನಾಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಈಗ. ಸರಿ, ಇನ್ನೊಂದ್ಸಲಿ ನೋಡಿ. ಸಿ ದಿಸ್ ಇಸ್ ಅಗೇನ್ ವರ್ಕಿಂಗ್ ಬೋರ್ಡ್. ಇಫ್ ಐ ಕನೆಕ್ಟ್ ದಿಸ್, ಸೊ ವರ್ಕಿಂಗ್ ಬೋರ್ಡ್. ಇಫ್ ಯು ಸ್ವಿಚ್ ಆನ್ ದ ಬೋರ್ಡ್ ಆಲ್ಸೋ ಯು ಆರ್ ಗೆಟಿಂಗ್ ಡಿಸ್ಪ್ಲೇ. ಯಾವುದೇ ಸೆಕ್ಷನ್ದು ಒಂದು ಮಾಸ್ ಕೆಪಾಸಿಟರ್ನ ನೀವು ಇಫ್ ಯು ರಿಮೂವ್, ಒಂದು ಕೆಪಾಸಿಟರ್ ನಿಮ್ಮ ಬೋರ್ಡಲ್ಲಿ ಶಾರ್ಟ್ ಇತ್ತು ಅಂದರೆ ಫ್ರೆಂಡ್ಸ್, ಆಲ್ಮೋಸ್ಟ್ SMD ಕೆಪಾಸಿಟರ್ಸ್ಗಳು ಏನಾಗಿರುತ್ತೆ ನಿಮ್ಮ ಬೋರ್ಡಲ್ಲಿ ಶಾರ್ಟೇ ತೋರಿಸುತ್ತೆ. ನಾನೀಗ ಶಾರ್ಟ್ ಇರೋ ಕೆಪಾಸಿಟರ್ನ ಇಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ಈಗ ನಾನು. ठीक है, ನಾನೇನು ಮಾಡಿದೆ, ವರ್ಕಿಂಗ್ ಇರೋ ಕೆಪಾಸಿಟರ್ನ ಆಚೆ ಇಟ್ಟಿದ್ದೀನಿ. इफ यू वांट आई विल शो यू फ्रॉम आउटसाइड इटसेल्फ ओनली. कूल टेस्टिंग में भी मैं आपको दिखा सकता हूँ कि ये कैपेसिटर वर्किंग है या नहीं वर्किंग है. मल्टीमीटर, इफ आई चेक ऑल्सो इट शुड नॉट गिव एनी बीप. ठीक है, फ्रॉम बोथ साइड इट इज नॉट गिविंग एनी काइंड ऑफ बीप. ठीक, इट्स अ वर्किंग कैपेसिटर. मैं कैपेसिटर्स को अभी यहाँ पे रख देता हूँ. Now we will see with the adapter. See again 19.5 is as well as and 3.3 amps मैंने इसका आउटपुट दे दिया. अभी देखो guys, guys अभी मैं ये डाल रहा हूँ यहाँ पे कनेक्टर. ठीक है, तो लैपटॉप इट्स नॉट पावरिंग ऑन वन थिंग and already the board condition is short. If I remove, voltage and ampere is okay. If I plug in again, the board condition is short and it is not powering on. Okay, see only one capacitor can make your the whole motherboard, laptop motherboard can dead. So ಒಂದು ಕೆಪಾಸಿಟರ್ ನಿಮ್ಮ ಮದರ್ ಬೋರ್ಡ್ ಅಲ್ಲಿ ಇರೋ ಶಾರ್ಟ್ ಇರೋ ಕಾರಣದಿಂದ ನಿಮ್ಮ ಕಂಪ್ಲೀಟ್ ಬೋರ್ಡ್ ಏನಾಗುತ್ತೆ, ಇದು ಶಾರ್ಟ್ ಆಗಿಬಿಡುತ್ತೆ. ಬನ್ನಿ ಎಲ್ಲೆಲ್ಲಿ ಶಾರ್ಟ್ಸ್ಗಳು ಕ್ರಿಯೇಟ್ ಆಗಿದೆ ನಾನು ತೋರಿಸ್ಕೊಡ್ತೀನಿ. ಎಲ್ಲೆಲ್ಲಿ ನನ್ನ SMD ಕೆಪಾಸಿಟರ್ಸ್ ಅಂದರೆ ನಾನು ಹಾಕಿರೋ ಒಂದು ಸೈಜಿನ ಕೆಪಾಸಿಟರ್ಸ್ ಎಲ್ಲೆಲ್ಲಿದೆ, ಕಂಪ್ಲೀಟ್ ಎಲ್ಲ ಕೆಪಾಸಿಟರ್ಸ್ ನಿಮಗೆ ಏನು ತೋರಿಸುತ್ತೆ, ಶಾರ್ಟ್. ಸಿ ದಿಸ್ ಇಸ್ ದ ಶಾರ್ಟ್ ಫ್ರಮ್ ಹಿಯರ್, ದಿಸ್ ಇಸ್ ದ ಶಾರ್ಟ್. ಇಫ್ ಯು ಚೆಕ್ ದಿಸ್ ಶಾರ್ಟ್ 19 SMD ಎಲ್ಲೆಲ್ಲಿದೆ ಕಂಪ್ಲೀಟ್ಲಿ ಶಾರ್ಟ್ ಆಗಿರುತ್ತೆ ನೋಡಿ. ಈಗ
Where? It again short. This is a short. This is a short. ಇದು ಶಾರ್ಟ್ ಆಗಿದೆ, ಇದು ಶಾರ್ಟ್ ಆಗಿದೆ, ಇದು ಶಾರ್ಟ್ ಆಗಿದೆ, ಇದು ಶಾರ್ಟ್ ಆಗಿದೆ. ಆಲ್ಮೋಸ್ಟ್ ಬೋರ್ಡಲ್ಲಿರೋ ನನ್ನ 60 to 65% ಕೆಪಾಸಿಟರ್ಸ್ ಏನಾಯ್ತು ಈಗ ಆಲ್ಮೋಸ್ಟ್ ಈಗ ಶಾರ್ಟ್ ಆಗಿ ಹೋಯಿತು. ದಿಸ್ ಇಸ್ ನಾಟ್ ಶಾರ್ಟ್, ದಿಸ್ ಇಸ್ ನಾಟ್ ಶಾರ್ಟ್, ದಿಸ್ ಇಸ್ ನಾಟ್ ಶಾರ್ಟ್. ಸೊ ಆಲ್ಮೋಸ್ಟ್ 60% ನಿಮ್ಮ ಬೋರ್ಡಿಗೆ ಏನಾಯಿತು ಆಲ್ಮೋಸ್ಟ್ ಶಾರ್ಟ್ ಆಗೋಯಿತು. ಸಿ ರಿಕಗ್ನೈಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಈಗ ಇದು ಶಾರ್ಟ್ ಇದೆ, ಇದು ಶಾರ್ಟ್ ಇದೆ, ಇದು ಶಾರ್ಟ್ ಇದೆ, ಇದು ಶಾರ್ಟ್ ಇದೆ. ಫ್ರಮ್ ಬೋತ್ ಸೈಡ್ ಇಫ್ ಯು ಆರ್ ಗೆಟಿಂಗ್ ಅ ಬೀಪ್ and the resistance value is less than 5, your capacitor is nothing but a short. Guys, ಈ ಪಾರ್ಟ್ನ ನೀವು ನೆನ್ಪಿಟ್ಕೊಳ್ಳಿ. ದಿಸ್ ಪಾರ್ಟ್, you remember this part. Once I replace this one, again we will check here whether it is getting short or not ಅಂತ. ठीक है, ಈಗ ಶಾರ್ಟ್ ಆಗಿರೋ ಕೆಪಾಸಿಟರ್ ಆಲ್ರೆಡಿ ನಾನು ಇಲ್ಲಿ ಹಾಕಿದ್ದೆ. ಸೊ ಏನು ಮಾಡೋಣ ಈಗ ಇದನ್ನು ಫಿಸಿಕಲಿ we will remove once. I removed this short capacitor. ठीक है, ಈಗ वर्किंग कैपेसिटर हाकिदीनी. सो अब जाके हम लोग चेक करते हैं, थोड़ा कूल होने दो से. ठीक है, अगेन द ब्लैक प्रोब विल गो फॉर अ ग्राउंड एंड द पॉजिटिव पिन विल गो फॉर अ नाउ द सिंगल साइड. गाइस ನಾನು ಹೇಳಿದ್ದೆ ಈ ಪಾರ್ಟ್ ನ ಅಬ್ಸರ್ವ್ ಮಾಡಿ ಅಂತ. गाइस मैंने बोला था कि ऑब्जर्व करो. अभी देखो बोथ साइड सिंगल साइड बीप, देयर इज अ नो बीप. अगेन सिंगल साइड बीप, अगेन no beep. ठीक है, अगेन व्हाट वी विल डू, अगेन द आउटपुट इज 19.5 3.3 मैंने आउटपुट दे चुका हूं. अभी मैं ऑन करके आपको बताता हूं. द कंडीशन इज नाउ ऑन. ठीक है फ्रेंड्स, ಈ ತರ ನೀವು ಏನು ಮಾಡಬೇಕು, ಬರೋ 3 components, no sorry 3 capacitors in our laptop. One is polarized, non polarized and polymer. 3 ಥರದ ಕೆಪಾಸಿಟರ್ಸ್ ನನ್ನ ಬೋರ್ಡಲ್ಲಿ ಬರುತ್ತೆ. ಬರೋ ಎಕ್ಸಾಕ್ಟ್ಲಿ ಕೆಪಾಸಿಟರ್ಸ್ ಏನು ವರ್ಕ್ ಮಾಡುತ್ತೆ ಅಂತಂದರೆ, ಪೋಲಿಂಗಲ್ಲಿ 2 ಟೈಪ್ ಇರ್ತದೆ. ನನ್ನ ಪೊಲಾರೈಸ್ ಇದು ಪೊಲಾರೈಸ್ ಕೆಪಾಸಿಟರ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರೋಲೈಟ್ ಕೆಪಾಸಿಟರ್ಸ್ ಅಂದು ಪಾಲಿಮರ್ ಕೆಪಾಸಿಟರ್ಸ್, ಟೆಂಟೇಲಿಯಂ ಕೆಪಾಸಿಟರ್ಸ್ ನಥಿಂಗ್ ಬಟ್ ಪಾಲಿಮರ್ ಕೆಪಾಸಿಟರ್ಸ್. ಇದೆರಡು ಪ್ಲಸ್ ಮೈನಸ್ ಅಲ್ಲಿ ನಾವು ಇದನ್ನ ಇನ್ಸರ್ಟ್ ಮಾಡಬೇಕು ಮದರ್ ಬೋರ್ಡಲ್ಲಿ. Otherwise, non-polarized is nothing but a ceramic capacitor. You can install like anyhow, left to right, right left. ಯಾವಾಗ ನೀವು ಮದರ್ ಬೋರ್ಡಲ್ಲಿ ಕನೆಕ್ಟ್ ಮಾಡ್ತಿರಲ್ಲ, ಗ್ರೌಂಡ್ ಇದ್ರೆ ಗ್ರೌಂಡು, ಮೈನಸ್ ಇದ್ರೆ ಮೈನಸ್, ಅದು ಜನರೇಟ್ ತಗೊಳ್ತಾರೆ. ठीक है, ದಿಸ್ ಇಸ್ ಎ ಒನ್ ಕೈಂಡ್ ಆಫ್ ಅ ಸ್ಯಾಂಪಲ್. ಸೊ ಇನ್ ಕೇಸ್ ಆಫ್ ನಿಮ್ಮ ಮದರ್ ಬೋರ್ಡ್ ಏನಾದರೂ ಶಾರ್ಟ್ಸ್ ಇತ್ತು ಅಂತಂದರೆ you can find out easily. But how? Without using any short killer, without using any thermal ಟೆಂಪ್ರೇಚರ್, ಥರ್ಮಲ್ ಏನಿರುತ್ತೆ ಅದನ್ನ ಒಂದು ಡಿವೈಸ್ ಬರುತ್ತೆ ಆ್ಯಕ್ಚುಲಿ, ಅದರಿಂದ ಆಯಿತು. ಆಮೇಲೆ ರೋಸ್ ವಾಟರ್ನ ಹಾಕ್ಬಿಟ್ಟು ಚೆಕ್ ಮಾಡೋದು, ಇದು ಯಾವುದೂ ಇಲ್ಲದಂಗೆ ಸಿಂಪಲ್ ವೇಲಿ ಯಾವ ಥರ ಫೈಂಡ್ ಔಟ್ ಮಾಡ್ಬೋದು ಅಂತಲೂ ನಾನು ಹೇಳ್ಬಲ್ಲೆ. ಅಗೇನ್ ಒನ್ಸ್ ಅಗೇನ್ ಮೈ ನೇಮ್ ಇಸ್ ರೈಚಲ್ ಆ್ಯಂಡ್ ಫ್ರಮ್ ಕನ್ಸುಟೆಕ್ ಪಾರ್ಕ್. You can contact me on 9739450230 for a laptop chip level training, and we are giving a live laptop demo. Ekdam live laptop alle ನಾವು ನಿಮಗೆ ಕಲಿಸ್ಕೊಡ್ತೀವಿ. We are giving a training exactly in the live laptops itself only. So you will get us some bit confidence in our institute itself only. If in case of you are not happy, if in case of you are not satisfied with our course, 100% 15,000 we are charging for your course. Definitely 15,000 we are going to refund you. Okay. Thank you for watching my video and keep watching for further videos also. Bye bye.